ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಸೇನೆ ಇಸ್ರೇಲ್ನಲ್ಲಿರುವಂತಹ ತಮಗೆ ಬೇಕಾದಂತಹ ಟಾರ್ಗೆಟ್ಗಳ ಹಿಟ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ. ಇವರೇ ನಮ್ಮ ಟಾಪ್ ಮೋಸ್ಟ್ ಟಾರ್ಗೆಟ್ ಅಂತ 10 ಜನರ ಹಿಟ್ ಲಿಸ್ಟ್ ಕೊಟ್ಟಿದೆ. ಆ ಹಿಟ್ ಲಿಸ್ಟ್ನಲ್ಲಿ ಅತ್ಯಂತ ಎತ್ತರದಲ್ಲಿರೋದು ನಂಬರ್ 1 ಟಾರ್ಗೆಟ್ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು. ಈಗ ಬಿಡುಗಡೆ ಮಾಡಿರೋದ್ರ ಬಗ್ಗೆ ಎಲ್ರಿಗೂ ಹುಬ್ಬೇರಿಸುವಂತಾಗಿದೆ. ಯಾಕೆ ಅಂದರೆ ಈಗ ಶಾಂತಿ ಮಾತುಕತೆಗಳು ನಡೀತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ಆಗಬೇಕಾ, ಯುದ್ಧ ಆಗಬೇಕಾ, ಬೇಡ, ಈ ಒಂದು ಚರ್ಚೆ, ಒಂದು ರೀತಿಯಾದಂತಹ ಗೊಂದಲದ ನಡುವೆ ಇರಾನ್ ಸೇನೆ ಈ ಕೆಲಸ ಮಾಡಿದೆ. ಇರಾನ್ ಗವರ್ನಮೆಂಟ್ ಚಾನಲ್ ಇದೆ, ಸರ್ಕಾರಿ ಮಾಧ್ಯಮ, ಅದು ಈ ಹಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಸೊ ಇದರ ಅರ್ಥ ಏನು? ಇಸ್ರೇಲು ಶೇಕ್ ಆಗುತ್ತೆ. ಯಾಕೆಂದ್ರೆ ಇರಾನ್ ಯುದ್ಧ ಮಾಡೋದಕ್ಕೆ ಸರ್ವಸನ್ನದ್ಧವಾಗಿ ಕೂತಿದೆ ಅಂತ ಅರ್ಥ. ಆದರೆ ಅಮೆರಿಕನೇ ಹಿಂಜರಿಕೆಯಿಂದ ಮಾತುಕತೆಗೆ ಬಲವಂತಕ್ಕೆ ಕೂರಿಸ್ಕೊಂಡಿದೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಪೂರಕವಾಗಿ ನೆತನ್ಯಾಹು ಹಿಟ್ ಲಿಸ್ಟ್ ಸಹ ಬಂದಾಗಿದೆ. ಈಗ ನೀವು ದಾಳಿ ಮಾಡಲೇಬೇಕು ಅಂತ ಅಮೆರಿಕ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನು ನೆತನ್ಯಾಹು ಮಾಡುತ್ತಿದ್ದಾರೆ. ದಿನ ಬೆಳಗಾದರೆ ಇರಾನ್ ಜೊತೆ ಮಾತುಕತೆ ಮಾಡೋದು ವ್ಯರ್ಥ, ಸಾಧ್ಯನೇ ಇಲ್ಲ ಅವರು ಸುಧಾರಿಸೋದಕ್ಕೆ. ಅವ್ರ ಮೇಲೆ ದಾಳಿ ಮಾಡೋದೊಂದೇ ದಾಳಿ ಮಾಡಿ ಅಂತ ಅಮೆರಿಕನ ಒಂದು ರೀತಿ ಪ್ರೋತ್ಸಾಹ ಕೊಡ್ತಿದ್ದಾರೆ, ಒತ್ತಡನೂ ಹೇರ್ತಿದ್ದಾರೆ ಇಸ್ರೇಲಿಗರು, ನೆತನ್ಯಾಹು ಅದರಲ್ಲೂ ವಿಶೇಷವಾಗಿ. ಆದರೆ ಟ್ರಂಪ್ ಈ ಹಿಟ್ ಲಿಸ್ಟ್ ಬಂದಿರುವ ಬೆನ್ನಲ್ಲೂ ನಾನು 1 ತಿಂಗಳು ಟೈಮ್ ಕೊಡ್ತೀನಿ ಇರಾನ್ಗೆ, ಅಷ್ಟರೊಳಗಡೆ ಏನಾದರೂ ಅಗ್ರಿಮೆಂಟ್ ಆಗುತ್ತಾ ನೋಡೋಣ, ಪರಮಾಣು ಒಪ್ಪಂದ ಆಗುತ್ತಾ ನೋಡೋಣ, ಈಗೇನು ಅರ್ಜೆಂಟು ಅಂತ ಹೇಳಿಬಿಟ್ರು. ಅಲ್ಲಿಗೆ ಇಸ್ರೇಲ್ ಈಗ ಶೇಕ್ ಆಗಿ ಕೂತಿದೆ. ಸೊ ಏನಿದ್ರು ಇನ್ನೊಂದು ಅರ್ಥ, ಯಾಕೆ ಇಸ್ರೇಲ್ ಶೇಕ್ ಆಗಲೇಬೇಕಾದಂತಹ ಸನ್ನಿವೇಶ ಇದೆ, ಏನಾಯಿತು ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಇರಾನ್ ಮೇಲೆ ದಾಳಿ ಮಾಡಿಯೇ ಬಿಡ್ತೀವಿ ಅಂತ ಅಮೆರಿಕ ಕಳೆದ 1 ತಿಂಗಳಿಂದ ಈ ಬುತ್ತಿಯಿಂದ ಹಾವು ತೆಗಿತಾರಲ್ಲ, ಹಾವು ಬಿಡ್ತೀನಿ ಅನ್ಕೊಂಡು, ಆ ರೀತಿ ಅಮೆರಿಕ ಹೇಳ್ಕೊಂಡೇ ಬರ್ತಿದೆಯೇ ಹೊರತು ಏನೂ ಆಗಿಲ್ಲ. ಒಂದು ಕಡೆ ಅಮೆರಿಕದ ಅತ್ಯಂತ ಶಕ್ತಿಶಾಲಿ ನೌಕಾ ಹಡಗುಗಳೇನಿದ್ದಾವೆ ಅವುಗಳನ್ನು ತಗೊಂಡು ಬಂದು ನಿಲ್ಲಿಸ್ತಾ ಇದೆ. USS ಅಬ್ರಹಾಂ ಲಿಂಕನ್ ಅನ್ನುವಂತಹ ಜಗತ್ತಿನ ಅತಿ ದೊಡ್ಡ ಸೈನಿಕ ನೌಕೆ ಅದನ್ನು ತಂದು ನಿಲ್ಲಿಸ್ಕೊಂಡಿದೆ ಇರಾನ್ ಹತ್ರ. ಅದನ್ನು ಮೊನ್ನೆ ಹಿಂದಕ್ಕೆ ಎಳ್ಕೊಂಡಿದೆ. ಆದರೆ ಅದಕ್ಕೆ ತುಂಬ ಶಕ್ತಿ ಇದೆ. ಪರಮಾಣು ಅಸ್ತ್ರಗಳನ್ನು ಲಾಂಚ್ ಹಾಕುವಂತಹ ಕೇಪಬಿಲಿಟಿ ಆ ಒಂದು ಹಡಗಿಗಿದೆ, ಯುದ್ಧ ಹಡಗುಗಿದೆ. ಆದರೆ ಅರ್ಜೆಂಟ್ ಇಲ್ಲ, ಮಾತುಕತೆಯ ಮೂಲಕ ಅಂತ ಹೊಸದಾಗಿ ರಾಗವನ್ನು ಅಮೆರಿಕ ತೆಗೀತು. ಅಮೆರಿಕ ಹೇಳಿದ ತಕ್ಷಣ ಇರಾನ್ ಸಹ ಒಪ್ಕೊಳ್ತು. ಇರಾನ್ನ ಅಮೆರಿಕದ ಪ್ರತಿನಿಧಿಗಳು ಒಮಾನ್ನಲ್ಲಿ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಚರ್ಚೆ ನಡೀತಾ ಇದೆ, ಶಾಂತಿ ಮಾತುಕತೆ ನಡೀತಾ ಇದೆ. ಇದರ ನಡುವೆ ಅಮೆರಿಕ ತನ್ನ ಸೇನೆಗೆ ಒಂದು ಆದೇಶವನ್ನು ಕೊಟ್ಟಿದೆ, ನೀವು ಈಗಿರುವ ಪೊಸಿಷನ್ನಿಂದ ಇರಾನಿಂದ ದೂರ ಹೋಗಿ ಅಂತ. USS ಅಬ್ರಹಾಂ ಲಿಂಕನ್ ಅನ್ನುವಂತಹ ಆ ಒಂದು ಯುದ್ಧ ನೌಕೆಯು ಸಹ ಆ ಕಾರಣಕ್ಕಾಗಿ 200 ನಾಟಿಕಲ್ ಮೈಲ್ ದೂರ ಹೋಗಿದೆ. ಈ ಹಿಂದೆ ಮುಂದಕ್ಕೆ ಹೋಗಿದ್ದಕ್ಕಿಂತ ಈಗ ಹಿಂದೆ ಹೋಗಿದೆ. ಇನ್ನೊಂದು ಜಾರ್ಜ್ ಬುಷ್ ಅನ್ನುವಂತಹ ಇನ್ನೊಂದು ಯುದ್ಧ ನೌಕೆ, ಅದು ಸಹ ಎಲ್ಲಿದ್ದೀರೋ ಅಲ್ಲೇ ಇರಿ, ಮುಂದಕ್ಕೆ ಹೋಗಬೇಡಿ ಅಂತ ಆದೇಶವನ್ನು ಅಮೆರಿಕ ಕೊಟ್ಟಿದೆ. ಅದರ ಜೊತೆಗೆ ಅಮೆರಿಕದ ವಾಣಿಜ್ಯ ಹಡಗುಗಳಿದಾವಲ್ಲ, ಆ ಹಡಗುಗಳಿಗೆ ಅಮೆರಿಕ ಆದೇಶ ಕೊಟ್ಟಿದೆ, ಸಲಹೆ ಕೊಟ್ಟಿದೆ, ನಿಮ್ಮ ಹಡಗುಗಳ ಮೇಲೇನಾದರೂ ಇರಾನ್ ಸೈನ್ಯ ದಾಳಿ ಮಾಡಿದ್ರೆ, ನಿಮ್ಮ ಹಡಗನ್ನು ಹತ್ಕೊಂಡ್ರೆ, ವಶಕ್ಕೆ ಪಡ್ಕೊಂಡ್ರೆ ಅವರು, ನೀವು ಪ್ರತಿರೋಧ ಒಡ್ಡಬೇಡಿ, ನೀವೇನು ಪ್ರತಿಕ್ರಿಯೆ ಕೊಡಬೇಡಿ, ಡೋಂಟ್ ಫೈಟ್ ಬ್ಯಾಕ್, ಸ್ಟೇ ಕಾಮ್, ಸೈಲೆಂಟ್ ಆಗಿರಿ ಅಂತ ಹೇಳಿದೆ. ಅಲ್ಲಿಗೆ ಅಮೆರಿಕಾಗೆ ಏನೋ ಒಂದು ಭಯ ಕಾಡ್ತಿದೆ. ಅದೇನು ಅಂತ ಹೇಳ್ತೀನಿ. ಅಂತಹ ಸನ್ನಿವೇಶದಲ್ಲಿ ಈಗ ಇರಾನ್ನ ಸೇನೆ ಏನಿದೆಯಲ್ಲ, ಇರಾನ್ ರೆವಲ್ಯೂಷನ್ ಗಾರ್ಡ್ ಅನ್ನುವಂಥದ್ದು, ಆ ಸೇನೆ ತನ್ನ ಸ್ಟೇಟ್ ಟೆಲಿವಿಷನ್ ಮೂಲಕ 10 ಜನರ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಟಾಪ್ 10 ಟಾರ್ಗೆಟ್ಗಳು ನಮಗೆ. ನಂಬರ್ 1 ಯಾರು? ಆಬ್ವಿಯಸ್ಲಿ, ನ್ಯಾಚುರಲಿ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಕೇವಲ ಇರಾನ್ಗೆ ಮಾತ್ರ ಟಾಪ್ 1 ಟಾರ್ಗೆಟ್ ಅಲ್ಲ, ಪ್ಯಾಲೆಸ್ತೀನಿಗೂ ಟಾಪ್ 1 ಟಾರ್ಗೆಟೇನೆ. ಯಾಕೆಂದರೆ ಪ್ಯಾಲೆಸ್ತೀನಲ್ಲಿ ಸುಮಾರು 70,000 ಜನರನ್ನು ಕೊಂದಿರುವಂತಹ ರಕ್ತ ನೆತನ್ಯಾಹು ಮೈ ಮೇಲಿದೆ, ಕೈಯಲ್ಲಿದೆ, ಮುಖದಲ್ಲಿದೆ,
ಹೃದಯದಲ್ಲಿದೆ, ಎಲ್ಲ ಕಡೆ ಇದೆ. ಅಷ್ಟು ಕ್ರೌರ್ಯ ಮೆರೆದಿರೋದು ನೆತನ್ಯಾಹು. 2.5 ವರ್ಷ ಪ್ಯಾಲೆಸ್ತೀನನ್ನು ಹಿಪ್ಪೆ ಮಾಡಿದ್ದಾಯಿತು ಕಳೆದ 3 ವರ್ಷಗಳಲ್ಲಿ. ಈಗ ಅದನ್ನು, ಆ ಭೂಮಿಯನ್ನು ಕಂಪ್ಲೀಟ್ ಆಗಿ ಕಸಿದು ಅಮೆರಿಕ ಕೈ ಕೊಟ್ಟು ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಬೇರೆ ಕತೆ. ಅದ್ರ ಬಗ್ಗೆ ಈ ಹಿಂದೆ ವಿಡಿಯೋ ಮಾಡಿದ್ದೆ. ಮುಂದೆ ಏನಾದರೂ ಬೆಳವಣಿಗೆ ಆದರೆ ವಿಡಿಯೋ ಮಾಡ್ತೀನಿ. ಸೊ ನೆತನ್ಯಾಹುನೇ ಇವರ ನಂಬರ್ 1 ಟಾರ್ಗೆಟ್. ಕಳೆದ 6 ತಿಂಗಳ ಹಿಂದುಗಡೆ ಸಹ ಇಸ್ರೇಲ್ ಮತ್ತು ಇರಾನ್ ನಡುವೆ 12 ದಿನಗಳ ಯುದ್ಧ ನಡೆದಿತ್ತಲ್ಲ. ಆ ಸಂದರ್ಭದಲ್ಲಿಯೂ ಸಹ ಇರಾನ್ ಹಾಕಿದಂತಹ ಮಿಸೈಲ್ಗಳಿಗೆ ಇಸ್ರೇಲ್ ನಡುಗಿ ಹೋಗಿತ್ತು. ಅವರ ಐರನ್ ಡೋಮ್ ಅನ್ನುವಂತಹ ಏನು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇತ್ತು, ಅದು ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಂದರೆ ಇರಾನ್ನ ಮಿಸೈಲ್ಗಳು ಅದನ್ನು ಸೀಳ್ಕೊಂಡು, ಅದನ್ನು ದಾಟಿಕೊಂಡು ಇರಾನ್ನ ರಾಜಧಾನಿ ಟೆಲ್ ಅವೀವ್ಗೆ ಬಂದು ಬೀಳ್ತಾ ಇತ್ತು. ಟೆಲ್ ಅವೀವಿನ ಜನ ಅಂಡರ್ಗ್ರೌಂಡ್ ಆಗಬೇಕಾಯಿತು, ಇನ್ಕ್ಲೂಡಿಂಗ್ ದ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಸಮೇತವಾಗಿ ಎಲ್ಲ ಅಂಡರ್ಗ್ರೌಂಡ್ ಓಡಬೇಕಾಯಿತು. 100 ಮಂದಿ ಸತ್ತು ಹೋದರು ಇರಾನ್ ಮಿಸೈಲ್ ಸ್ಟ್ರೈಕಲ್ಲಿ. 100 ಮಂದಿ ಸತ್ತು ಹೋದರು. ಅಷ್ಟು ನಮ್ಮದು ನಂಬರ್ 1 ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅಂತ ಹೇಳ್ಕೊಳ್ತಿದ್ರು. ಐರನ್ ಡೋಮ್ ಅನ್ನೋದು ಅದರ ಹೆಸರು. ಅದು ವಿಫಲ ಆಗಿತ್ತು. ಕಂಪ್ಲೀಟ್ ವಿಫಲ ಆಗಲಿಲ್ಲ. ಕಂಪ್ಲೀಟ್ ವಿಫಲ ಆಗಿದ್ದಿದ್ರೆ ಇಸ್ರೇಲ್ ನಾಶ ಆಗಿರೋದು 12 ದಿನಗಳಲ್ಲಿ. ಯಾಕಂದರೆ ಸಾವಿರಾರು ಮಿಸೈಲ್ಗಳನ್ನು ಹಾಕಿದರು ಇರಾನ್ ಅವರು. ಈಗ ಹೊಸದಾಗಿ ಟಾರ್ಗೆಟ್ ಬಿಟ್ಟಿದ್ದಾರಲ್ಲ, ಅದಕ್ಕೆ ಹೆದರು ಬಿಡ್ತಾರ ಇಸ್ರೇಲ್ ಅಂದರೆ? ಅದಕ್ಕೆ ಹೆದರ್ತಾ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ, ಕಳೆದ 10-15 ದಿನಗಳಲ್ಲೇ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು, ಸಾಕಷ್ಟು ಹೊಸ ಮಿಸೈಲ್ಗಳನ್ನು ಇಸ್ರೇಲ್ ಪರೀಕ್ಷೆ ಮಾಡಿದೆ. ಎಲ್ಲವೂ ಸಫಲ ಆಗಿದ್ದಾವೆ. ನಿಮಿಷಕ್ಕೆ 1,500 ಕಿಲೋಮೀಟರ್ ಹೋಗಬಹುದಾದಂತಹ ಮಿಸೈಲನ್ನು ಸಹ ಕಳೆದ ವಾರ ಇರಾನ್ ಟೆಸ್ಟ್ ಮಾಡ್ತು. ಅದು ಸಕ್ಸಸ್ ಆಯಿತು. 15,000 ಕಿಲೋಮೀಟರ್ವರೆಗೆ ಹೋಗುವಂತಹ ಮಿಸೈಲನ್ನು ಸಹ ಟೆಸ್ಟ್ ಮಾಡ್ತು, ಸಫಲ ಆಯಿತು. 15,000 ಕಿಲೋಮೀಟರ್ ಅಂದರೆ ಅಮೆರಿಕದ ಪ್ರತಿಯೊಂದು ನಗರವೂ ಸಹ ಇರಾನ್ನ ರೆಡಾರಲ್ಲಿ ಇರುತ್ತೆ. ಅಲ್ಲಿಗೆ ತಲುಪುವ ಒಳಗಡೆನೆ ಇರಾನ್ ಅಮೆರಿಕದ ವಾಯು ಏನು ಸುರಕ್ಷತೆ ಇದೆ ಅಥವಾ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇದೆ, ಅದು ಹೊಡೆದು ಹಾಕೋ ಸಾಧ್ಯತೆಗಳೇ ಹೆಚ್ಚಿರುತ್ತೆ. ಯಾಕಂದರೆ ಅಮೆರಿಕದು ಯುರೋಪಲ್ಲೂ ಇದೆ, ಇಸ್ರೇಲಲ್ಲೂ ಇದೆ, ಸೌದಿ ದೇಶಗಳಲ್ಲೂ ಸಹ ಇದೆ. ಎಲ್ಲ ಕಡೆ ತನ್ನ ಸೇನಾ ನೆಲೆಗಳಲ್ಲಿ ಇದನ್ನು ಇಟ್ಕೊಂಡಿದೆ ಆ್ಯಂಟಿ ಮಿಸೈಲ್ ಸಿಸ್ಟಮ್. ಸೊ ಇರಾನ್ ಇಲ್ಲಿಂದ ಹೋಗಬೇಕು, ಇರಾನ್ನ ಮಿಸೈಲ್ ಅಂದರೆ ಅದೆಲ್ಲ ದಾಟ್ಕೊಂಡು ಹೋಗಬೇಕು, ಯಾವುದಾದ್ರೂ ಒಂದು ಆ್ಯಂಟಿ ಮಿಸೈಲ್ ಸಿಸ್ಟಮ್ಗೆ ಅದು ಸಿಲುಕೊಳ್ಳುತ್ತೆ. ಆದರೆ ಪಕ್ಕದಲ್ಲಿ ಇಸ್ರೇಲ್ ಇದೆಯಲ್ಲ, ಇಸ್ರೇಲ್ ಪಾಡೇನು? ಆನಂತರ ಸೌದಿ ಅವರು ಏನಾದರೂ ಜಾಗ ಮಾಡಿಕೊಟ್ರೆ ಅಮೆರಿಕದ ಸೇನೆಗೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ, ಇರಾನ್ ಸುಮ್ಮನೆ ಇರುತ್ತಾ? ಸೌದಿ ಕಂಟ್ರಿಗಳ ಮೇಲೆ ಮೈ ಮೇಲೂ ಬೀಳುತ್ತೆ. ಆ ಭಯನೂ ಇದೆ. ಅದು ಟ್ರಂಪ್ಗಿದೆ. ಆ ಸೌದಿ ಅರೇಬಿಯಾದ ದೊರೆಗಳು, ಅಲ್ಲಿರುವಂತಹ ವ್ಯಕ್ತಿಗಳ ಒತ್ತಡ ಅಮೆರಿಕದ ಮೇಲಿದೆ. ಹಾಗಾಗಿ ಅವರು ದಾಳಿ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಪ್ಲಸ್ ಇರಾನ್ನ ಆ ಮಿಸೈಲ್ ಶಕ್ತಿಗೂ ಸಹ ಹಿಂಜರಿತಾ ಇದ್ದಾರೆ. ಈಗ ಇಷ್ಟೆಲ್ಲ ಹೊಸ ಮಿಸೈಲ್ಗಳು ಟೆಸ್ಟ್ ನಡುವೆ, ಶಾಂತಿ ಮಾತುಕತೆಗಳ ನಡುವೆ ಒಂದು ಹಿಟ್ ಲಿಸ್ಟ್ ಬಿಡುಗಡೆ ಮಾಡುತ್ತೆ ಇರಾನ್. ಅಂದರೆ ಏನರ್ಥ ಅಂದರೆ, ನಾವು ಹಿಟ್ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ. ವಿ ಆರ್ ರೆಡಿ ಟು ಸ್ಟ್ರೈಕ್, ಅದೇ ಅರ್ಥ. ಅದಕ್ಕೆ ಇಸ್ರೇಲ್ ನಡುಗ್ತಾ ಇರೋದು. ಈಗ ಅದಕ್ಕೆ ನೆತನ್ಯಾಹು ನಡುಗ್ತಾ ಇರೋದು. ಈ ಒಂದು ಹಿನ್ನೆಲೆಯಲ್ಲಿ ನೆತನ್ಯಾಹು ಬಾಯ್ ಬಡ್ಕೊಳ್ತಾ ಇದ್ದಾರೆ ಅಮೆರಿಕಾಗೆ, ಡೊನಾಲ್ಡ್ ಟ್ರಂಪ್ಗೆ, ಪ್ಲೀಸ್ ಅಟ್ಯಾಕ್ ಇರಾನ್ ಮಿಸೈಲ್ ಸಿಸ್ಟಮ್ನ ನಾಶ ಮಾಡಿ ಅಂತ. ಅಮೆರಿಕ ಹೇಳ್ತಾ ಇದೆ, ಅವ್ರ ಮಿಸೈಲ್ ಸಿಸ್ಟಮ್ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ಕೇವಲ ಪರಮಾಣು ಯೋಜನೆ ಏನಿದೆ ಅದರ ಮೇಲೆ ನಮ್ಮ ಟಾರ್ಗೆಟ್ ಇರೋದು. ಅದನ್ನು ಮಾತುಕತೆಯ ಮೂಲಕ ಪರಿಹರಿಸೋದಕ್ಕೆ ಸಾಧ್ಯ ಆದರೆ ನಾವು ಪರಿಹರಿಸ್ಕೊಳ್ತೀವಿ, ಅಣು ಒಪ್ಪಂದ ಮಾಡ್ಕೊಂಡ್ಬಿಡ್ತೀವಿ ಇರಾನ್ ಜೊತೆಯಲ್ಲಿ, ಅದಕ್ಕೆ ಮಾತುಕತೆ ಮಾಡ್ತಿರೋದು. ಯು ನೀಡ್ ಟು ವೇಟ್ ಅಂತ ಇಸ್ರೇಲ್ಗೆ ಹೇಳಿದೆ. 30 ದಿನಗಳ ಸಮಯವನ್ನು ಇರಾನ್ಗೆ ಕೊಟ್ಟಿದೆ. 30 ದಿನ ಸಮಯ ಇದೆ, ನೀವು ಯೋಚನೆ ಮಾಡಿ, ನಿಧಾನಕ್ಕೆ ಹೇಳಿ ಅಂತ. ಆ 30 ದಿನಗಳವರೆಗೆ ಇಸ್ರೇಲು ಏನು ಬಾಯ್ ಬಡ್ಕೊಂಡ್ರು ಸಹ ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಕನ್ಫರ್ಮ್ ಆಯಿತು. ಯಾಕಂದರೆ ಈ ಟೈಮ್ ಕೊಟ್ಟಿರೋದು, ಈ ಅವಧಿ ಕೊಟ್ಟಿರೋದು ಸ್ವತಃ ಡೊನಾಲ್ಡ್ ಟ್ರಂಪ್. ಮಾರ್ಚ್ 13ನೇ ತಾರೀಕುವರೆಗೂ, ಫೆಬ್ರವರಿ 14ರಿಂದ ಮಾರ್ಚ್ 13ನೇ ತಾರೀಕುವರೆಗೂ ಟೈಮ್ ತಗೊಳ್ಳಿ, ಒಂದು ಹಂತಕ್ಕೆ ಬರೋಣ, ಒಂದು ಒಪ್ಪಂದಕ್ಕೆ ಬರೋಣ ಅಷ್ಟರೊಳಗಡೆ ಅಂತ ಹೇಳಿದೆ. ಅಲ್ಲಿಗೆ 1 ತಿಂಗಳು ಸ್ಟ್ರೈಕ್ ಇಲ್ಲ ಅಂತ ಆಯಿತು. ಈಗ ಇಸ್ರೇಲ್ ಏನು ಮಾಡಬೇಕು? ಅಮೇರಿಕಾಗೆ ಹೋಗಿ ಕಾಲಿಗೆ ಬೀಳಬೇಕು, ಕೈಗೂ ಬೀಳ್ಬೇಕು, ಏನೋ ಬೀಳಬೇಕು. ಮೊನ್ನೆ ಕಳೆದ ವಾರ ಹೋಗಿತ್ತು, ಕೈಗೆ ಕಾಲಿಗೆ ಬಿದ್ದು ಏನೇನೋ ಮಾಡ್ತು ಒಳಗೊಳಗೆ. ಅದೆಲ್ಲೂ ಸುದ್ದಿ ಆಗಲಿಲ್ಲ, ಹೊರಗಡೆ ಫೋಟೋಸು ಸಹ ಬಿಡಲಿಲ್ಲ. ಯೂಶ್ವಲ್ ಆಗಿ ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಏನೇ ಮಾತುಕತೆ ನಡೆದರೂ ಸಹ ಜಂಟಿ ಸುದ್ದಿಗೋಷ್ಠಿ ಇರುತ್ತೆ. ಈ ಬಾರಿ ಜಂಟಿ ಸುದ್ದಿಗೋಷ್ಠಿ ಇರಲಿಲ್ಲ. ಏನಾಯ್ತು ಮಾತುಕತೆಯಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಇಸ್ರೇಲ್ ಮತ್ತು ಅಮೆರಿಕ ನಡುವೆ. ಆದರೆ ಬರ್ತಿರುವ ಮಾಹಿತಿಯ ಪ್ರಕಾರ ಇಸ್ರೇಲ್ ಒತ್ತಡದ ಮೇಲೆ ಒತ್ತಡ ಹಾಕ್ತಿದೆ. ಹೊಡೀರಿ ಇರಾನ್ಗೆ, ಹೊಡೀರಿ ಬೇಗ, ಇಲ್ಲಾಂದ್ರೆ ನಮ್ಮನ್ನು ಮುಗಿಸ್ಬಿಡ್ತಾರೆ. ಅವ್ರ ಮಿಸೈಲ್ಗಳು ಪ್ರತಿದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ ಅಂತ.
ಇಷ್ಟು ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದ ನಡುವೆ ನಡೀತಾ ಇದೆ. ಶಾಂತಿ ಮಾತುಕತೆಯ ನಡುವೆನೇ ಇರಾನ್ ಹಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಆ ಹಿಟ್ ಲಿಸ್ಟ್ನಲ್ಲಿ ನಂಬರ್ 1 ಟಾರ್ಗೆಟ್ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು ಕೊಟ್ಟಿದ್ದೀನಿ. ಮುಂದೆ ಆಗುವ ಎಲ್ಲ ಬೆಳವಣಿಗೆಗಳು ಸಹ ಈ ವಿಚಾರದಲ್ಲಿ ಆಗಾಗ ಬಂದು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.